Hello friends, welcome back to my YouTube channel. ಸೊ KES ಕನ್ನಡ ಮಾಧ್ಯಮ ಪುಸ್ತಕಗಳ ಲಿಸ್ಟ್ನ ಶೇರ್ ಮಾಡಿದ್ದೆ ಅಂಡ್ ನೀವು ಕಮೆಂಟ್ ಮಾಡಕತ್ತಿದ್ರಿ ಇಂಗ್ಲಿಷ್ ಮೀಡಿಯಂ IAS ಪುಸ್ತಕ ಮತ್ತು KES ಪುಸ್ತಕಗಳ ಲಿಸ್ಟ್ನ ಶೇರ್ ಮಾಡ್ರಿ ಅಂತ. ಸೊ ಇವತ್ತಿನ ವಿಡಿಯೋ ಒಳಗೆ ನಾನು IAS ಮತ್ತು KES ಎರಡಕ್ಕೂ ಹೆಲ್ಪ್ ಆಗುತ್ತೆ, KES ಎರಡೂ ಪರೀಕ್ಷೆಗಳಿಗೆ ಹೆಲ್ಪ್ ಆಗೋ ಥರ ಒಂದು ಇಂಗ್ಲಿಷ್ ಮೀಡಿಯಂ ಪುಸ್ತಕಗಳ ಲಿಸ್ಟ್ನ ಶೇರ್ ಮಾಡ್ಲಿಕ್ಕತ್ತೀನಿ ಪ್ರಿಲಿಮಿನರಿ ಪರೀಕ್ಷೆಗೋಸ್ಕರ. ಸೊ ಫಸ್ಟ್ ನಾವು ಫೌಂಡೇಶನ್ ಸಬ್ಜೆಕ್ಟ್ ಬಗ್ಗೆ ನೋಡೋಣ. ಯಾವ್ಯಾವ ಅಂದ್ರೆ ಜಿಯೋಗ್ರಫಿ, ಪಾಲಿಟಿ, ಎಕನಾಮಿ ಮತ್ತೆ ಹಿಸ್ಟ್ರಿ. ಇವನು ಫೌಂಡೇಶನ್ ಸಬ್ಜೆಕ್ಟ್ ಅಂತಾರ, ಕೋರ್ ಸಬ್ಜೆಕ್ಟ್ ಅಂತಾರ. ಇದ್ರ ಮೇಲೆ ಡೆಫಿನೆಟ್ಲಿ ಕ್ವಶನ್ಸ್ಗಳು ಬರ್ತಿರ್ತಾವ. ಹಿಂಗಾಗಿ ಬಹಳ ಇಂಪಾರ್ಟೆನ್ಸ್ ಇರುವಂತ ಸಬ್ಜೆಕ್ಟ್ಗಳು ಇವು ನಾಲ್ಕು. ಮಾಡರ್ನ್ ಹಿಸ್ಟ್ರಿ ಸಲುವಾಗಿ ಸ್ಪೆಕ್ಟ್ರಮ್ನ ನೀವು ರೀಡ್ ಮಾಡ್ಬೋದು, ಅಥವಾ ಬಿಪಿನ್ ಚಂದ್ರ ಅವ್ರದ್ದು ಅ ಬ್ರೀಫ್ ಹಿಸ್ಟರಿ ಆಫ್ ಮಾಡರ್ನ್ ಇಂಡಿಯಾ ಪುಸ್ತಕವನ್ನ ನೀವು ರೆಫರ್ ಮಾಡ್ಬೋದು. ಇನ್ನ ಎನಿಷಿಯಂಟ್ ಮಿಡೆವಲ್ ಹಿಸ್ಟ್ರಿ ಸಲುವಾಗಿ ಸ್ವಲ್ಪ ಕಡಿಮೆ ಕ್ವಶನ್ಸ್ಗಳು ಬರೋದ್ರಿಂದ NCERTs ಓದ್ಕೊಂಡ್ರಿ ಅಂತಂದ್ರೆ ಆರಾಮಾಗಿ ನಿಮ್ ಸಿಲೆಬಸ್ ಕವರ್ ಆಗ್ತದೆ, ಪ್ರಿಲಿಮ್ಸು ಮೇನ್ಸ್ ಎರಡಕ್ಕೂ ಆಲ್ಮೋಸ್ಟ್. ಇನ್ನ ವರ್ಲ್ಡ್ ಹಿಸ್ಟ್ರಿ ಸಲುವಾಗಿ ಅಗೇನ್ NCERTs. ಇದು ಪ್ರಿಲಿಮಿನರಿ ಪರೀಕ್ಷೆ ಬಗ್ಗೆ ನಾ ಹೇಳಿಕತ್ತೇನೆ. ಇಂಗ್ಲಿಷ್ ಮೀಡಿಯಂ ಪುಸ್ತಕಗಳು. ಪೋಸ್ಟ್ ಇಂಡಿಪೆಂಡೆನ್ಸ್ ಬಗ್ಗೆ ಇಂಡಿಯಾ ಸಿನ್ಸ್ ಇಂಡಿಪೆಂಡೆನ್ಸ್ ಬಿಪಿನ್ ಚಂದ್ರ ಸರ್ ಅವರ ಪುಸ್ತಕ ರೆಫರ್ ಮಾಡ್ರಿ. ದೆನ್ ಕಮಿಂಗ್ ಟು ಎನ್ವೈರನ್ಮೆಂಟ್, ಶಂಕರ್ IAS ಒಂದೇ ಒಂದು ಪುಸ್ತಕ, ಕರೆಂಟ್ ಅಫೇರ್ಸ್ ಇಷ್ಟು ಇನಫ್ ಐತಿ ಎನ್ವೈರನ್ಮೆಂಟ್ ಸಬ್ಜೆಕ್ಟಿಗೆ. ಎಕನಾಮಿ ಸಲುವಾಗಿ ಸಂಜೀವ್ ವರ್ಮಾ ಆದ್ರೂ ರೀಡ್ ಮಾಡ್ರಿ ಅಥವಾ ರಮೇಶ್ ಸಿಂಗ್ ಆದ್ರೂ ಓದ್ರಿ. ಸಂಜೀವ್ ವರ್ಮಾ, ರಮೇಶ್ ಸಿಂಗ್ ಸ್ವಲ್ಪ ವ್ಯತ್ಯಾಸ ಏನೈತೆ ಅಂದ್ರೆ ರಮೇಶ್ ಸಿಂಗ್ ಸ್ವಲ್ಪ ಬಲ್ಕಿ ಪುಸ್ತಕ ಅದ, ಸಂಜೀವ್ ವರ್ಮಾ ಸ್ವಲ್ಪ ಚಿಕ್ಕದಾದಂತ ಪುಸ್ತಕ, ಜಲ್ದಿ ಮುಗಿಸ್ಬೋದು. ಈಸಿ ಲ್ಯಾಂಗ್ವೇಜ್ ಒಳಗೆ ಇರೋದ್ರಿಂದ ಆರಾಮಾಗಿ ಅರ್ಥ ಆಗ್ತದೆ. ಎರಡೂ ಬೆಸ್ಟ್ ಪುಸ್ತಕಗಳು, ಯಾವ್ದಾದ್ರು ಒಂದು ಓದ್ಬಹುದು. ಜೊತೆಗೆ ಎಕನಾಮಿಕ್ ಸರ್ವೆ ಮತ್ತೆ ಎಕನಾಮಿಕ್ ಬಜೆಟ್, ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ನ ನೀವು ರೀಡ್ ಮಾಡ್ಕೊಡ್ರಿ. ದೆನ್ ಕಮಿಂಗ್ ಟು ಪಾಲಿಟಿ, 11th and 12th ಸ್ಟ್ಯಾಂಡರ್ಡ್ NCERTs. ಇಲ್ಲಿ ನೀವು 6th ಇಂದ 10th ವರೆಗಿನ NCERTsಗಳನ್ನು ಸ್ಕಿಪ್ ಮಾಡ್ಬೋದು ಫಾರ್ ಪಾಲಿಟಿ ಸಬ್ಜೆಕ್ಟ್ ಐ ಆಮ್ ಟೆಲ್ಲಿಂಗ್. ಸೊ ದೆನ್ 11th ಸ್ಟ್ಯಾಂಡರ್ಡ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್ ಅನ್ನೋ ಪುಸ್ತಕ NCERT 11ನೇ ತರಗತಿದು. ಇನ್ನು 12th ಪೊಲಿಟಿಕಲ್ ಥಿಯರಿ ಅಂತ ಹೇಳಿ ಬರ್ತದೆ. ಇಲ್ಲಿ ಸ್ವಲ್ಪ ಸೆಲೆಕ್ಟೆಡ್ ಪೋರ್ಷನ್ ನೀವು ಓದ್ಕೊಂಡ್ರೆ ಸಾಕು. ಸೆಕ್ಯುಲರಿಸಮ್ ಆಗಿರ್ಬೋದು, ಇವಕ್ರ ಮೀನಿಂಗ್ಗಳನ್ನ. ಇಂಪಾರ್ಟೆಂಟ್ ಬುಕ್ ಫಾರ್ ಪಾಲಿಟಿ ಈಸ್ ಇಂಡಿಯನ್ ಪಾಲಿಟಿ ಬೈ M. ಲಕ್ಷ್ಮೀಕಾಂತ್. ದಿಸ್ ಈಸ್ ಇನಫ್ ಫಾರ್ ಪಾಲಿಟಿ. ಓಕೆ, ದೆನ್ ಕಮಿಂಗ್ ಟು ಜಿಯೋಗ್ರಫಿ, 11th and 12th ಸ್ಟ್ಯಾಂಡರ್ಡ್ NCERTs ಟೋಟಲಿ 4 books. ಫಂಡಮೆಂಟಲ್ ಆಫ್ ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಫಿಸಿಕಲ್ ಎನ್ವೈರನ್ಮೆಂಟ್, ಫಂಡಮೆಂಟಲ್ ಆಫ್ ಹ್ಯೂಮನ್ ಜಿಯೋಗ್ರಫಿ, ಇಂಡಿಯಾ, ಪೀಪಲ್ ಅಂಡ್ ಎಕನಾಮಿ. ಇದ್ 4 ಬಂದ್ಬಿಟ್ಟು 11th 12th 4 NCERT ಪುಸ್ತಕಗಳು. ಇದನ್ನ ಪರ್ಫೆಕ್ಟ್ ಓದಿದ್ರೆ ಇನಫ್ ಅದ. ಅಂಡ್ ವಿತ್ ದ್ಯಾಟ್ GC ಲಿಯೋಂಗ್ ಬುಕ್ ಓದ್ಕೊಡ್ರಿ. ಅದ್ರೊಳಗೆ ಸೆಲೆಕ್ಟೆಡ್ ಪೋರ್ಷನ್ ಓದಿದ್ರು ಸಾಕ. ಅಂಡ್ GC ಲಿಯೋಂಗ್ ಪುಸ್ತಕ ಇಷ್ಟೇ ಚಿಕ್ಕದದ, ಬಹಳ ಚಂದ ಡೀಟೇಲ್ಡ್ ಆಗಿ ಕೊಟ್ಟಾರ. ಹಿಂಗಾಗಿ ಅಷ್ಟು ಏನ್ ನಿಮಗೆ ಟೈಮ್ ಕನ್ಸ್ಯೂಮಿಂಗ್ ಆಗಂಗಿಲ್ಲ ಜಿಯೋಗ್ರಫಿ. ಇನ್ನು ಸೈನ್ಸ್ ಅಂಡ್ ಟೆಕ್ನಾಲಜಿ ಸಲುವಾಗಿ ಪುಸ್ತಕಗಳ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ಬೇಕು ಅಂತಂದ್ರೆ 11th 12th ಸ್ಟ್ಯಾಂಡರ್ಡ್ದು NCERTs ನ ಓದ್ಕೊಡ್ರಿ. 12th ಸ್ಟ್ಯಾಂಡರ್ಡ್ ಬಯಾಲಜಿ ಒಂದು ಏನು NCERT ಐತ್ಲ ಅದು ಇಂಪಾರ್ಟೆಂಟ್ ಅದ. ಲಾಸ್ಟ್ದು 4 ಲೆಸನ್ ಓದ್ಕೊಂಡು ಉಳ್ಕಿದ್ದನ್ನ ಸ್ಕಿಪ್ ಮಾಡ್ರಿ. ದೆನ್ ಕಮಿಂಗ್ ಟು ಆರ್ಟ್ ಅಂಡ್ ಕಲ್ಚರ್, ಇಟ್ಸ್ ನಿತಿನ್ ಸಿಂಘಾನಿಯಾ. ಸೊ ನಿತಿನ್ ಸಿಂಘಾನಿಯಾ ಸರ್ ಪುಸ್ತಕ ಸೆಲೆಕ್ಟೆಡ್ ಪೋರ್ಷನ್ ನ 11th 12th ಸ್ಟ್ಯಾಂಡರ್ಡ್ದು NCERT ಒಳಗೆ ಏನ್ ಫೈನ್ ಆರ್ಟ್ಸ್ ಪುಸ್ತಕಗಳು ಬರ್ತಾವಲ್ಲ ಅಲ್ಲಿ ಕೂಡ ನಿಮ್ ಸಿಲೆಬಸ್ ಕವರ್ ಆಗ್ತದೆ. ಅಂಡ್ ತಮಿಳುನಾಡು ಬೋರ್ಡ್ದು ಒಂದು ಹಿಸ್ಟ್ರಿ ಪುಸ್ತಕಗಳನ್ನು ಓದ್ರು ಕೂಡ ನಿಮ್ದು ಏನ್ಷಿಯಂಟ್ ಮೆಡಿವಲ್ ಹಿಸ್ಟ್ರಿನೂ ಅಲ್ಲೇ ಕವರ್ ಆಗ್ತದ. ಆರ್ಟ್ ಅಂಡ್ ಕಲ್ಚರ್ ಕೂಡ ಅಲ್ಲೇ ನಿಮ್ದು ಕವರ್ ಆಗ್ತದ. ಸೊ ಹಿಸ್ಟ್ರಿ ಜೊತೆಗೆ ನೀವು ಆರ್ಟ್ ಅಂಡ್ ಕಲ್ಚರ್ ನ ಪ್ರಿಪೇರ್ ಮಾಡ್ಕೊಳ್ಳೋದು ಒಳ್ಳೇದದ. ಅಂಡ್ ನಿತಿನ್ ಸಿಂಘಾನಿಯಾ ಪುಸ್ತಕ ಪೂರ್ತಿ ಓದೋ ಬದಲೇ ಸೆಲೆಕ್ಟೆಡ್ ಪೋರ್ಷನ್ ನ ಓದ್ಕೊಡ್ರಿ. ಯಾಕಂದ್ರೆ ಪುಸ್ತಕ ಬಹಳ ಬಲ್ಕಿ ಅದ, ದಪ್ಪ ಅದ, ಹಿಂಗಾಗಿ ಟೈಮ್ ಜಾಸ್ತಿ ಬೇಕಾಗ್ತೈತಿ. ಇನ್ನ ಸೊಸೈಟಿ ನೀವು ಸಿಲೆಬಸ್ ತೆಗೆದು ನೋಡ್ರೆ ಸೊಸೈಟಿ ಒಂದು ಮೆನ್ಷನ್ಡ್ ಅದ ನಿಮ್ದು UPSC ಪ್ರಿಲಿಮಿನರಿ ಸಿಲೆಬಸ್ ಓಪನ್ ಮಾಡಿರ. ಇದ್ರ ಸಲುವಾಗಿ 11th 12th ಸ್ಟ್ಯಾಂಡರ್ಡ್ NCERT ಪ್ಲಸ್ ನ್ಯೂಸ್ ಪೇಪರ್ ಓದ್ಕೊಂಡ್ರ ಇನಫ್ ಅದ. NCERT ಪುಸ್ತಕಗಳ ಬಗ್ಗೆ ಮಾತಾಡೋದಾತಂದ್ರೆ 6ರಿಂದ 12ನೇ ತರಗತಿವರೆಗಿನ ಎಲ್ಲಾ NCERT ಪುಸ್ತಕಗಳನ್ನ ಓದ್ರಿ. ಅದ್ರೊಳಗೆ ಕೆಲವೊಂದು ಸ್ಕಿಪ್ ಮಾಡ್ಬೋದು ನೀವು. ಪಾಲಿಟಿ 6ರಿಂದ 10ನೇ ತರಗತಿವರೆಗಿನ ಸ್ಕಿಪ್ ಮಾಡಿರ. ಜಿಯೋಗ್ರಫಿ NCERTs ಏನದಾವಲ್ಲ ಬಹಳ ಇಂಪಾರ್ಟೆಂಟ್ ಅದಾವ. 11th 12th ಬಾಹೆಟ್ ಹಾಕುವಷ್ಟು ಇಂಪಾರ್ಟೆಂಟ್ ಅದಾವ. ಹಿಸ್ಟ್ರಿ NCERTs ಕೂಡ ಇಂಪಾರ್ಟೆಂಟ್ ಅದಾವ. ಸೊ ಯಾವೆಲ್ಲ ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಎಷ್ಟು ಓದಬೇಕು ಎಷ್ಟು ಓದಬಾರ್ದು ಅಂತ ಏನಾರ ನೀವು ಕ್ಲಾರಿಟಿ ತಗೊಂಡ್ರಿ ಅಂದ್ರೆ ಪ್ರತಿ ಸಬ್ಜೆಕ್ಟ್ ಮೇಲಿಂದ, ಅವಾಗ ನಿಮ್ಮ ಪ್ರಿಪ್ರೇಷನ್ ಇನ್ನೂ ಏಜ್ ಆಗ್ತಾ ಹೋಗಂದ್ರೆ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಬಹಳ ಇಂಪಾರ್ಟೆಂಟ್ ಅದ. ನಿಮ್ದು ಪಾಲಿಟಿ ಬೇಸ್ಡ್ ಕ್ವಶನ್ಸ್ ಬರ್ತಾವ, ಎನ್ವೈರನ್ಮೆಂಟ್ ಕ್ವಶನ್ಸ್ ಬರ್ತಾವ, ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು, ಎಲ್ಲಾ ವಿಷಯದ ಮೇಲೆ ಇಂಟರ್ ರಿಲೇಟೆಡ್ ಆಗಿ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಗಳು ಬರ್ತಿರ್ತಾವ. ಅಂಡ್ ಕರೆಂಟ್ ಅಫೇರ್ಸ್ ವೇಟೇಜ್ ಕೂಡ ಬಹಳನ ಹೆಚ್ಚಾಗ್ಲಿಕ್ಕತ್ತದ. ಲಾಸ್ಟ್ ಇಯರ್ ಒಂದು ಕ್ವಶನ್ ಪೇಪರ್ ನೋಡಿದಾಗ ನಿಮಗೆ ಗೊತ್ತಾಗ್ತದ ಕರೆಂಟ್ ಅಫೇರ್ಸ್ ಇಂಪಾರ್ಟೆನ್ಸ್ ಬಹಳ ಐತಂತ. ಸೊ ಕರೆಂಟ್ ಅಫೇರ್ಸ್ ಸಲುವಾಗಿ ದ ಹಿಂದೂ ನ್ಯೂಸ್ ಪೇಪರ್ ಪ್ರತಿ
ಪ್ರತಿದಿನ ಓದ್ರಿ. ಜೊತೆಗೆ ಮಂತ್ಲಿ ಮ್ಯಾಗಝಿನ್ ಯಾವ್ದಾದ್ರು ಓದ್ಬೋದು, ಬಟ್ ವಿಷನ್ IAS ಓದಿದ್ರೆ ಇನ್ನೂ ಒಳ್ಳೇದು. ಏನ್ ಮಾಡ್ರಿ, ಟ್ರೈ ಮಾಡ್ರಿ. ಅದ್ ಹೆಂಗಾದ್ರೂ ಫ್ರೀ PDF ಸಿಗ್ತಿರ್ತಾವ ನಿಮಗೆ. ಒಂದ್ 4-5 ಕೋಚಿಂಗ್ ಇನ್ಸ್ಟಿಟ್ಯೂಟ್ ನ ಡೌನ್ಲೋಡ್ ಮಾಡ್ಕೊಳ್ರಿ, 4ನು ಓದ್ಕೊಳ್ರಿ. ಯಾವ್ದು ಬೆಸ್ಟ್ ಅನಿಸ್ತದ, ನಿಮಗ್ ಯಾವ್ದು ಚಲೋ ಅನಿಸ್ತೈತಲ್ಲ ಆ ಒಂದ್ ಮಂತ್ಲಿ ಮ್ಯಾಗಝಿನ್ ನ, ಅದ್ರಾಗನು ಸ್ಟ್ಯಾಂಡರ್ಡ್ ಮಂತ್ಲಿ ಮ್ಯಾಗಝಿನ್ ಸ್ಟಾರ್ಟ್ ಮಾಡ್ರಿ. ಇನ್ನು ಕೆಲವು ಡೌಟ್ಸ್ ಗಳು ಇರ್ತಾವಂದ್ರೆ ಲೈಕ್ ಒಂದಷ್ಟು ಸೆಕೆಂಡ್ ARC ರಿಪೋರ್ಟ್ ಗಳಾಗಿರ್ಬೋದು, ಅವನ್ನೆಲ್ಲ ಯಾವಾಗ ಓದಬೇಕು ಅಂತ ಹೇಳಿ, ಅದೆಲ್ಲ ಎಥಿಕ್ಸ್ ಆಗಿರ್ಬೋದು ಅಂಡ್ GS2 ಪೇಪರ್ಗೆಲ್ಲ ನಿಮಗೆ ಹೆಲ್ಪ್ ಆಗ್ತದ. ಸೊ ಮೇನ್ಸ್ ಒಂದು ಬುಕ್ ಲಿಸ್ಟ್ ಆಗಿರ್ಬೋದು, ಮೇನ್ಸ್ ಸ್ಟ್ರಾಟಜಿ ಬಗ್ಗೆ ಮಾತಾಡುವಾಗ ಆ ಎಲ್ಲ ಟಾಪಿಕ್ ಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಇದು ಪರ್ಟಿಕ್ಯುಲರ್ಲಿ ಬಂದ್ಕಸ ಪ್ರಿಲಿಮಿನರಿ ಪುಸ್ತಕಗಳ ಲಿಸ್ಟ್. ಇದು ನಿಮ್ಗೆ IAS ಅಷ್ಟಲ್ಲ KAS ಗೂ ಕೂಡ ಹೆಲ್ಪ್ ಆಗ್ತದ ಡೆಫಿನೆಟ್ಲಿ. ಕ್ವಶನ್ಸ್ ಗಳನ್ನ, ಕಮೆಂಟ್ ಗಳನ್ನ ನಾನು ನೋಡ್ತಿರ್ತೇನೆ. ಆದಷ್ಟು ಬೇಗ ನಿಮ್ಮ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ತೇನೆ ಅಂಡ್ ರಿಲೇಟೆಡ್ ವಿಡಿಯೋಸ್ ಕೂಡ ನೆಕ್ಸ್ಟ್ ವೀಕ್ ಒಳಗೆ ಬರ್ತಿರ್ತಾವ. ಏನೋ ಡೌಟ್ಸ್ ಇದ್ರೂ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.